ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿರೋ ಅಂದ್ಕೊತೀನಿ. ಇವತ್ತು ಲಾಗು ಹಬ್ಬದ ದಿನದ ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಬೇಗ ಎದ್ದು ಮನೆ ಬಾಗಿಲೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಹೊಸ ನೀರು ಬರ್ತಾಯಿತ್ತು. ನೀರು ಇಟ್ಕೊಂಡು ದೇವ್ರ ಮನೆ ರೆಡಿ ಮಾಡೋಣ ಅಂತ ಬಂದೆ. ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಕಲಶ ಎಲ್ಲ ಇಟ್ಟು ರೆಡಿ ಮಾಡಿ ಮತ್ತು ಹಣ್ಣು ತುಪ್ಪ ರೆಡಿ ಮಾಡೋಣ ಅಂತ ಬಂದೆ. ಹಣ್ಣು ತುಪ್ಪಗೆ ಬಾಳೆಹಣ್ಣು, ಸಕ್ಕರೆ, ಕಾಯಿ, ತುಪ್ಪ, ಹೊಸ ತುಪ್ಪ ಬಳಸಿಲ್ದಿರೋ ತುಪ್ಪನ ಮಾಡ್ತೀವಿ. ಮನೇಲೇ ರೆಡಿ ಮಾಡಿರೋ ತುಪ್ಪನ ಹೊರಗಡೆ ಅಂಗಡಿಯಿಂದ ತಂದೆಲ್ಲ ಯೂಸ್ ಮಾಡಲ್ಲ, ಮನೆಯಲ್ಲೇ ಮಾಡಿ ತುಪ್ಪ ಮಾಡ್ತೀವಿ. ಸಕ್ಕರೆನೂ ಅಷ್ಟೇ, ಹೊಸ್ದಾಗಿ ಸಕ್ಕರೆ ತೊಗೊಬಂದು ಅದನ್ನು ಯೂಸ್ ಮಾಡ್ತೀವಿ. ದೇವ್ರಿಗೆ ಇಲ್ಲಿ ಪ್ರಸಾದ ಅದೇನೇ. ಮತ್ತು ಅಡಿಕೆಕಾಯಿ, ಒಂಬಾಳೆ ತುಂಬ ಇಷ್ಟ ದೇವ್ರಿಗೆ. ಅದನ್ನು ಮಡಗಲೇಬೇಕು ಕಂಪಲ್ಸರಿ ದೇವ್ರಿಗೆ. ಮಾಸ್ತಮ್ಮನ ಮಾಡೋಕ್ಕೂ ತೊಗೊಂಡೋಗ್ಬೇಕು ಅದನ್ನು. ಮತ್ತು ಗಂಗೆ ಪೂಜೆ ಮಾಡೋಕ್ಕೂ ಕಂಪಲ್ಸರಿ ತೊಗೊಂಡೋಗ್ಬೇಕು. ಎಲ್ಲ ರೆಡಿ ಮಾಡಿಟ್ಟೆ ಮಾಸ್ತಮ್ಮನ ಮಾಡೋಕ್ಕೆ, ಗಂಗೆ ಪೂಜೆ ಮಾಡೋಕ್ಕೆ. ಮತ್ತು ಒಂಬಾಳೆ ಪೂಜೆನೂ ನಾವೇ ಮಾಡ್ತಾಯಿರೋದು. 5 ವರ್ಷದಿಂದ ನಮ್ಮ ಮನೇಲೇ ಮಾಡ್ತಿರೋದು ಅಪ್ಪ ಅಮ್ಮ. ಅದನ್ನು ರೆಡಿ ಮಾಡಿಟ್ಬಿಟ್ಟು ಹೊರಟ್ವಿ ನಾವು ಗಂಗೆ ಪೂಜೆ ಮಾಡೋಕ್ಕೆ. ಒಂಬಾಳೆ ಕೊಡಬೇಕಿತ್ತು, ದೇವರೆಲ್ಲ ಕೆರೆ ಹತ್ರ ಹೋಗ್ತಾಯಿದ್ರು. ನಾವು ಹೊರಟ್ಬಿಟ್ವಿ. ಹೋಗ್ಬಿಟ್ಟು ಅಲ್ಲಿಗೆ ಒಂಬಾಳೆ ಪೂಜೆ ಅಲ್ಲಿ ಇಟ್ಬಿಟ್ಟು ಅಮ್ಮ ಅಪ್ಪ ಅಲ್ಲಿಗೆ ಬಂದರು. ನಾನು ಗಂಗೆ ಪೂಜೆ ಮಾಡೋಕ್ಕೆ ನನ್ನ ಅಕ್ಕನ ಮಗಳು ತೊಗೊಂಡೋಗ್ತಾಯಿದ್ಲು. ಅವಳ ಹತ್ರ ಈಸ್ಕೊಂಡು ಗಂಗೆ ಪೂಜೆ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಆಲೇ ದೊಡ್ಡಮ್ಮ ಚಿಕ್ಕಮ್ಮರೆಲ್ಲ ಬಂದಿದ್ದರು, ಮಾಡ್ತಾಯಿದ್ರು. ಅಲ್ಲಿಗೆ ನಾನು ದೇವರೆಲ್ಲ ಅಲ್ಲಿ ಬಂದಿರುತ್ತೆ. ದೇವಿರಮ್ಮ, ಬೋರಪ್ಪ, ಮನೆ ಮುಂದೆನೇ ಹೋಗೋದ್ರಿಂದ ಯಾವಾಗಲೂ ಅಷ್ಟೇ ಕಾಲು ತೊಳೆದು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿನೇ ಮುಂದೆ ಹೋಗೋದು ದೇವರು.
ನಾವು ಅಮ್ಮ ನೀರೆಲ್ಲ ಕೊಡ್ತಾಯಿದ್ರು, ಅದಕ್ಕೆ ಅಕ್ಕನೂ ತೊಳೆದು ಅರ್ಶಿನ ಕುಂಕುಮ ಇಡ್ತಾಯಿದ್ರು. ನಾನು ಬಾಳೆಹಣ್ಣು ಆರತಿ ಮಾಡಿದೆ. ಎಲ್ಲರೂ ನಮಸ್ಕಾರ ಮಾಡಿಕೊಂಡು ದೇವ್ರಿಗೆಲ್ಲ ಮತ್ತು ಮನೆಗೆ ಹೋಗಿ ಒಂದೆರಡು ಫೋಟೋ ರೀಲ್ಸು ಮಾಡಿಕೊಂಡು ಮತ್ತು ಅಲ್ಲಿಂದ ಮಾಸ್ತವನ್ ಮಾಡೋಕ್ಕೆ ಹೊರಟ್ವಿ. ಯಾರ ಮನೇಲೂ ಒಲೆ ಕೂಡ ಹಚ್ಚಿರಲ್ಲ, ಕಾಫಿ ಹಾಲು ಆ ಥರನೂ ಏನೂ ಮಾಡಿರಲ್ಲ. ನಮ್ಮ ಮನೇಲಿ ಏನು ಮಾಡಿರಲ್ಲ. ಎಲ್ಲರೂ ಬಂದು ಮಾಸ್ತವನ್ ಮಾಡಿ ಮುಗಿದ ಮೇಲೆ ಅಲ್ಲೇ ಪ್ರಸಾದ ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ, ಅಲ್ಲಿ ಊಟ ಮಾಡಿ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ ಮಾಸ್ತವನ್ ಮಾಡಿ. ಮತ್ತು ಕಮ್ಮಿ ಅಂದರೂ 5-6 ಸಾವಿರ ಜನ ಅಂತೂ ಸೇರಿರ್ತಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಜಾತ್ರೆ ಅಂತಾರೆ.